ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಇನ್ನು ಸದ್ಯಕ್ಕೆ ಮಂಡ್ಯ ಮೈತ್ರಿ ಬಿಕ್ಕಟ್ಟು ಬಗೆಹರಿದಿಲ್ವಾ? ದಳಪತಿಗಳು ಕ್ಷೇತ್ರ ಘೋಷಣೆ ಮಾಡಿದ್ರು ಕೂಡ ಸುಮಲತಾ ತಮ್ಮ ಪಟ್ಟು ಬಿಡ್ತಾ ಇಲ್ಲ. ಮಂಡ್ಯ ಬಿಜೆಪಿ ಟಿಕೆಟ್ಗಾಗಿ ರೆಬಲ್ ಲೇಡಿ ಕಡೆಯಿಂದ ಯತ್ನ ನಡೀತಾ ಇದೆ. ಬಿಜೆಪಿ ವರಿಷ್ಠರ ಜೊತೆ ಮಾತುಕತೆ ಬಳಿಕ ಸುಮಲತಾ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ. ಮಂಡ್ಯ ಬಿಟ್ಟು ಬೇರೆ ಕಡೆ ರಾಜಕಾರಣ ಮಾಡೋದಿಲ್ಲ ಅಂದಿದ್ದಾರೆ. ಮಂಡ್ಯ ಕ್ಷೇತ್ರ ಇನ್ನೂ ಫೈನಲ್ ಆಗಿಲ್ಲ ಅಂತ ಸುಮಲತಾ ಹೇಳ್ತಾ ಇದ್ದಾರೆ. ಮಂಡ್ಯ ಬಗ್ಗೆ ಇನ್ನು ಯಾವುದೇ ಅಂತಿಮ ನಿರ್ಧಾರ ಆಗಿಲ್ಲ ಅಂದಿದ್ದಾರೆ. ಮಾರ್ಚ್ 22ರವರೆಗೆ ಯಾವುದು ಫೈನಲ್ ಆಗಲ್ಲ ಅಂದಿದ್ದಾರೆ. ಪ್ರಧಾನಿ ಹಾಗೂ ಗೃಹ ಮಂತ್ರಿಗಳು ಚರ್ಚಿಸಿ ನಿರ್ಧಾರ ಮಾಡ್ತಾರೆ. ನಾನು ರಾಜಕೀಯ ಮಾಡಿದ್ರೆ ಅದು ಮಂಡ್ಯದಿಂದ ಮಾತ್ರ, ಮಂಡ್ಯ ಬಿಟ್ಟು ಬೇರೆ ಕಡೆ ನಾನು ಯಾಕೆ ಹೋಗ್ಲಿ ಅಂತ ಹೇಳಿದ್ದಾರೆ. ಏನು ಹೇಳಿದ್ರು ಸುಮಲತಾ ಕೇಳಿಸ್ಕೊಳ್ಳಿ. ಮಂಡ್ಯ ವಿಚಾರ ನಾನು ಅಲ್ಲೇ ಡೆಲ್ಲಿಲೇ ಹೇಳಿದ್ದೆ. ಒಂದಷ್ಟು ಡಿಸ್ಕಷನ್ಸ್ ಮಾಡಿದ್ವಿ. ಇನ್ನೂ ಯಾವುದೇ ಅಂತಿಮ ನಿರ್ಧಾರ ಆಗಿಲ್ಲ ಅಂತಲೇ ನನಗಿರೋ ಮಾಹಿತಿ, ಅದನ್ನೇ ನನಗೆ ಅವ್ರು ಕನ್ವೆ ಮಾಡಿದ್ರು. ಇನ್ನು ಇವತ್ತು ವಿಜಯೇಂದ್ರ ಅವರನ್ನು ಹೇಳಿದ್ರಲ್ಲ 22ವರೆಗೂ ಯಾವುದು ಫೈನಲೈಸ್ ಆಗಲ್ಲ ಅಂತ. ಸೊ ಪ್ರಧಾನಮಂತ್ರಿಗಳು ಹಾಗೂ ಹೋಮ್ ಮಿನಿಸ್ಟ್ರ್ ಅವರು ಕೂತ್ಕೊಂಡು ಚರ್ಚೆ ಮಾಡಿಯೇ ಎಲ್ಲವೂ ಒಂದು ಅಂತಿಮ ನಿರ್ಧಾರವನ್ನು ಮಾಡೋದು. ನಾನು ಯಾವುದೇ ಕಾರಣಕ್ಕೂ ಮೊದಲಿಂದ ನಾನು ಬೆಂಗಳೂರು ನಾರ್ತ್ಗೂ ನಾನು ಬೇಡ ಅಂದವಳು. ಚಿಕ್ಕಬಳ್ಳಾಪುರ್ಗೆ ನಾನು ಯಾಕೆ ಹೋಗಲಿ ಮಂಡ್ಯ ಬಿಟ್ಟು? ನನ್ನದೇನಿದ್ರು ರಾಜಕೀಯ ಮಾಡಿದ್ರೆ ಮಂಡ್ಯದಲ್ಲೇ ಅಂತ ಹೇಳಿದ್ದೆ. ಈಗಲೂ ಅದನ್ನೇ ನಾನು ಹೇಳಿಬಿಟ್ಟು ಬಂದಿದ್ದೀನಿ. ತುಂಬ ಪಾಸಿಟಿವ್ ಅಂತಲೇ ನನಗೆ ಅನ್ನಿಸ್ತಾ ಇದೆ. ನೋಡೋಣ ಮುಂದೆ ಏನಾಗುತ್ತೆ, ಪಕ್ಷ ಯಾವ ನಿರ್ಧಾರ ತಗೊಳುತ್ತೆ ಅಂತ ಕಾದು ನೋಡಬೇಕು. ಇಲ್ಲ ಮಂಡ್ಯ ಪ್ರಶಾಂತ್ ಇದೇನು ಟ್ವಿಸ್ಟು? ಅಲ್ಲ, ನನಗದು ಟ್ವಿಸ್ಟ್ ಅನಿಸ್ತಾ ಇಲ್ಲ. ನೋಡಿ, ಮಂಡ್ಯ JDSಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು BJP ಈಗಾಗಲೇ ತೆಗೆದುಕೊಂಡಿದೆ. ಓಕೆ. ಆ್ಯಂಡ್ ಫಾರ್ ಆಲ್ ಆಬ್ವಿಯಸ್ ರೀಸನ್ಸ್ ಮಂಡ್ಯ ಸುಮಲತಾ ಕೊಟ್ಟರೆ BJP JDS ಮೈತ್ರಿಯನ್ನು ಕಳೆದುಕೊಳ್ಳುತ್ತೆ ಅಂತ ನನಗನ್ಸುತ್ತೆ. JDS ಹೇಳ್ತಾ ಇದೆ 3 ಕ್ಷೇತ್ರ ಕೊಡದೆ ಹೋದರೆ ಮೈತ್ರಿ ಯಾಕೆ, ಅದರಲ್ಲೂ ಮಂಡ್ಯ ಕೊಡದೆ ಹೋದರೆ ಮೈತ್ರಿಯ ಅವಶ್ಯಕತೆ ಇಲ್ಲ ಅನ್ನೋದನ್ನು JDS ಕನ್ವೆ ಮಾಡಿ ಆಗಿದೆ. BJP ಕೊನೆಯ ಗಳಿಗೆವರೆಗೂ ಸುಮಲತಾ ಅವರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದು ನಿಜ. ಆದರೆ ಅದಕ್ಕೆ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಕುಟುಂಬ ಒಪ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಅಷ್ಟೇ ನಿಜ. ಹಾಗಿರುವಾಗ BJP ವರಿಷ್ಠರು ಮೊದಲಿಂದಲೂ ಅವರು ಮೈಸೂರು ಕೇಳಿದರು, ಪ್ರತಾಪ್ ಸಿಂಹ ಅವರ ಬದಲಿಗೆ ನೀವು ನಿಲ್ತೀರಾ ಅಂತಕ್ಕಂಥದ್ದನ್ನು ಕೇಳಿದ್ರು, ಇಲ್ಲ ಅಂದರು ಸುಮಲತಾ. ಬೆಂಗಳೂರು ಉತ್ತರಕ್ಕೆ ಕೇಳಿದ್ರು, ಸುಮಲತಾ ಒಪ್ಪಲಿಲ್ಲ. ಚಿಕ್ಕಬಳ್ಳಾಪುರಕ್ಕೂ ಕೂಡ ಬೇಕಿದ್ದರೆ ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದಾಗ ಸುಮಲತಾ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಮಂಡ್ಯ ಬಿಟ್ಟು ಹೋಗಲ್ಲ ಅನ್ನೋದನ್ನು BJP ವರಿಷ್ಠರಿಗೂ ಸ್ಪಷ್ಟಪಡಿಸಿದ್ದಾರೆ. ಈಗ ಉಳಿದಿರ್ತಕ್ಕಂಥ ಪ್ರಶ್ನೆ ಏನು ಭಾವನಾ ಅಂತಂದರೆ, ನೋಡಿ, ಯಾರಿಗೂ ಕೂಡ ಟಿಕೆಟ್ ಸಿಗದೇ ಇದ್ದಾಗ ಅಸಮಾಧಾನ ಬೇಸರ ಆಗ್ತಕ್ಕಂಥದ್ದು ಸಹಜ. ತಾನೇ ಸಿಟ್ಟಿಂಗ್ MP ಆಗಿರುವಾಗ ಮತ್ತೊಂದು ಪಕ್ಷಕ್ಕೆ ಆ ಟಿಕೆಟನ್ನು ಕೊಡ್ತಾ ಇದ್ದೀನಿ, ನಾನು ಯಾರ ವಿರುದ್ಧ ಹೋರಾಟ ಮಾಡಿದ್ನೋ ಅವ್ರಿಗೆ ಕೊಡ್ತಾ ಇದ್ದಾಗ ಬೇಸರ ಅಸಮಾಧಾನ ಸಹಜ. ಆದರೆ ಸುಮಲತಾ ಪಕ್ಷೇತರರಾಗಿ ನಿಲ್ತಾರಾ ಅನ್ನೋದು ನನಗಿರ್ತಕ್ಕಂಥ ಕುತೂಹಲ. ಅವರು ಪಕ್ಷೇತರರಾಗಿ ನಿಲ್ತಾರ? ನನಗನ್ಸುತ್ತೆ ಸುಮಲತಾ BJP ಹೈಕಮಾಂಡ್ ಜೊತೆ ಮಾತಾಡಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಏನಾದರೂ JDSನಿಂದನೇ ನಿಲ್ಲೋದಾದಲ್ಲಿ ನಾನು ಪಕ್ಷೇತರರಾಗಿ ನಿಲ್ತೀನಿ. HD ಕುಮಾರಸ್ವಾಮಿ ಅವ್ರಿಗೊಂದು ಹಿರಿತನ ಇದೆ, ಮಾಜಿ ಮುಖ್ಯಮಂತ್ರಿ ಇದ್ದಾರೆ, ಅವರೇನಾದರೂ ಚುನಾವಣೆಗೆ ನಿಂತರೆ ನಾನು ಯೋಚನೆ ಮಾಡ್ತೀನಿ ಅಂತಕ್ಕಂಥದ್ದನ್ನು ಕೂಡ ಸುಮಲತಾ BJP ಹೈಕಮಾಂಡ್ಗೆ ಎಲ್ಲೋ ಕನ್ವೆ ಮಾಡಿದಂತೆ. ಸೊ ಶೀ ಈಸ್ ಆಲ್ಸೋ. ಆದರೆ ಅವ್ರಿಗೆ ಬೇರೆ ಪೊಲಿಟಿಕ್ಸ್ನಲ್ಲಿ ನೋಡಿ, ಕೊನೆಗೆ ಅಧಿಕಾರ ಬೇಕಾಗತ್ತೆ. ಪೊಲಿಟಿಕ್ಸ್ನಲ್ಲಿ ಏನಾದರೂ ಮಾಡಬೇಕಾದ್ರೆ ನೀವು ಇಲ್ಲ ನಾನು ಬೆಂಬಲ ಕೊಡ್ತೀನಿ ಅಂತ ಹೇಳಿ ಜಾಸ್ತಿ ದಿನ ಇರೋಕ್ಕಾಗಲ್ಲ. ಸೊ ಅಲ್ಟರ್ನೇಟಿವ್ಲಿ BJP ಮತ್ತು JDS ಇರ್ಬೋದು, ಸುಮಲತಾ ಅವ್ರಿಗೆ ಹೇಗೆ ಅಕಾಮಿಡೇಟ್ ಮಾಡುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಮುಂದಿನ ದಿನಗಳಲ್ಲಿ. ಆ ದೃಷ್ಟಿಯಿಂದ ನನಗನ್ಸುತ್ತೆ ನೀವು ಟ್ವಿಸ್ಟ್ ಅನ್ನೋದಕ್ಕಿಂತ ಉಳಿದಿರುವ ಕುತೂಹಲ ಏನು ಅಂತಂದರೆ, ನಿಖಿಲ್ ನಿಲ್ತಾರಾ, HDK ನಿಲ್ತಾರಾ? ಓಕೆ. ನಿಖಿಲ್ ನಿಂತರೆ ಸುಮಲತಾ ಬಂಡಾಯ ಸ್ಪರ್ಧೆ ಮಾಡ್ತಾರಾ, HDK ನಿಂತರೆ ಸುಮಲತಾ ಏನು ಮಾಡ್ತಾರೆ ಅಂತಕ್ಕಂಥದ್ದು ಮುಖ್ಯ. ನನಗನ್ಸುತ್ತೆ BJP ಮಂಡ್ಯವನ್ನು JDSಗೆ ಬಿಟ್ಟು ಕೊಡೋ ವಿಷಯದಲ್ಲಿ ಯಾವುದೋ ಆ್ಯಂಬಿಗ್ವಿಟಿ ಉಳಿದಿದೆ, ಕೊನೆಯ ಕ್ಷಣದ ಟ್ವಿಸ್ಟ್ ಉಳಿದಿದೆ ಅಂತ ಅನ್ನಿಸ್ತಾ ಇಲ್ಲ. ಸುಮಲತಾ ಅವರು ಹೇಳ್ತಾ ಇರೋದು ನೋಡಿದಾಗ ಇಲ್ಲ ಪ್ರಧಾನಮಂತ್ರಿಗಳು ಅದನ್ನು ಬದಲಾಯಿಸ್ತಾರೆ ಅಂತ. ನ್ಯಾಚುರಲಿ ನೋಡಿ ಭಾವನ, ಇವತ್ತಿನ ಸಂದರ್ಭದಲ್ಲಿ BJP ಏನಾದರೂ ಮಂಡ್ಯವನ್ನು ನಾವು ಕೊಡಲ್ಲ ಅಂತಕ್ಕಂಥದ್ದನ್ನು ಹಠ ಹಿಡಿದುಕೊಳ್ಳುವುದಲ್ಲಿ BJP JDSನ ಮೈತ್ರಿ ಕಡಿತಗೊಳ್ಳುತ್ತೆ. ಆಗ ಡಾಕ್ಟರ್ ಮಂಜುನಾಥರಿಗೆ BJP ಟಿಕೆಟ್ ಕೊಟ್ಟಿದ್ದು, ಸೋಮಣ್ಣ ಅವರಿಗೆ BJP
JDS ಸಪೋರ್ಟ್ ಮಾಡ್ತೀನಿ ಅಂದಿದ್ದು, ಚಿಕ್ಕಬಳ್ಳಾಪುರದಲ್ಲಿ ಏನಾಗುತ್ತೆ, ಬೆಂಗಳೂರು ಉತ್ತರದಲ್ಲಿ ಒಕ್ಕಲಿಗರು ಏನು ಮಾಡ್ತಾರೆ, ಇವೆಲ್ಲ ಅಂಶಗಳಿವೆ. ಹೀಗಾಗಿ ಇದು ನನಗನ್ಸುತ್ತೆ ಮೈತ್ರಿ ಮುರಿದು ಬೀಳುವ ಹಂತದಲ್ಲಿ ಎರಡೂ ಪಕ್ಷಗಳು ಅದನ್ನು ಇವತ್ತು ಬೇರ್ ಮಾಡೋ ಕೆಪಾಸಿಟಿಯಲ್ಲಿಲ್ಲ. ಹೀಗಾಗಿ ಸುಮಲತಾ ಅವರನ್ನು ಹೇಗೆ ಅಕಾಮಿಡೇಟ್ ಮಾಡುತ್ತೆ, ಸುಮಲತಾ ಪಕ್ಷೇತರರಾಗಿ ನಿಲ್ತಾರ, ಅಲ್ಲಿ HDK ನಿಲ್ತಾರ, ಅಲ್ಲಿ ನಿಖಿಲ್ ನಿಲ್ತಾರ, ಇವೆಲ್ಲ ಏನಾದರೂ ಭರವಸೆ ಸಿಗುತ್ತಾ? ಅವ್ರು ಈಗ ಭರವಸೆ ಆದರೆ ಅವರು ಟಿಕೆಟ್ ಕೊಡಲಿಕ್ಕೆ BJP ಅವರು ರೆಡಿ ಇದ್ದರು, ಬಟ್ ಅವರು ನಾನು ಮಂಡ್ಯ ಬಿಟ್ಟು ಹೋಗಲ್ಲ ಅಂತಿದ್ದಾರೆ. ಹೀಗಾಗಿ ಅವರು ಮುಂದಿನ ದಿನಗಳಲ್ಲಿ ಅವ್ರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಮಂಡ್ಯದಲ್ಲಿ ಅವರು ಅಭಿಮಾನಿಗಳ ಸಭೆ ನಡೆಸಿದಾಗ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ. ಚಿಕ್ಕ ಬ್ರೇಕ್ನ ನಂತರ ಹಾಸನದಲ್ಲೂ ಒಂದಷ್ಟು ಗೊಂದಲ ಇದೆ. ಪ್ರಜ್ವಲ್ ರೇವಣ್ಣ ಮತ್ತು ಪ್ರೀತಮ್ ಗೌಡ ನಡುವೆ ಒಂದು ದೊಡ್ಡ ಯುದ್ಧ ನಡೀತಾ ಇದೆ. ಅದ್ರ ಬಗ್ಗೆ ಮಾತಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.